ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 4 ವಾಕ್ಯ 17 ತಿಳಿಸುವುದೇನೆಂದರೆ, ಸ್ವರ್ಗದ ರಾಜ್ಯವು ಹತ್ತಿರದಲ್ಲಿದೆ. ಚಿಂತನೆ: ಯೇಸುವಿನ ಘೋಷಣೆಯು ಆಹ್ವಾನ ಮತ್ತು ಸವಾಲು ಎರಡೂ ಆಗಿದೆ. ರಾಜ್ಯವು ದೂರದಲ್ಲಿಲ್ಲ ಅಥವಾ ಭವಿಷ್ಯಕ್ಕಾಗಿ ಕಾಯ್ದಿರಿಸಲ್ಪಟ್ಟಿಲ್ಲ, ಅದು ಈಗಾಗಲೇ ನಮ್ಮ ನಡುವೆ ಇದೆ. ಹೃದಯಗಳು ಪಶ್ಚಾತ್ತಾಪ, ಪ್ರೀತಿ ಮತ್ತು ಕರುಣೆಯಿಂದ ದೇವರ ಕಡೆಗೆ ತಿರುಗುವವರೆಲ್ಲ ರಾಜ್ಯವು ಸಮೀಪಿಸುತ್ತದೆ. ಪ್ರತಿಕ್ಷಣವು ನಂಬಿಕೆ, ಕ್ಷಮೆ ಮತ್ತು ಕರುಣೆಯನ್ನು ಆರಿಸಿಕೊಳ್ಳುವ ಮೂಲಕ ದೇವರ ಆಳ್ವಿಕೆಯಲ್ಲಿ ಬದುಕಲು ಒಂದು ಅವಕಾಶವಾಗುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ನಮ್ಮ ಹೃದಯಗಳನ್ನು ತೆರೆಯಲು ನೀವು ನಮ್ಮನ್ನು ಕರೆಯುತ್ತೀರಿ, ಏಕೆಂದರೆ ನಿಮ್ಮ ರಾಜ್ಯವು ಹತ್ತಿರದಲ್ಲಿದೆ. ಪಾಪದಿಂದ ದೂರ ಸರಿಯಲು ಮತ್ತು ಪ್ರತಿದಿನ ಬದುಕಲು ನಮಗೆ ಸಹಾಯ ಮಾಡಿರಿ. ನಂಬಿಕೆ, ನಮ್ರತೆ ಮತ್ತು ಪ್ರೀತಿಯಲ್ಲಿ ನಡೆಯಲು ನಮಗೆ ಸಹಾಯ ಮಾಡಿರಿ. ಇತರರು ನಮ್ಮ ಮೂಲಕ ನಿಮ್ಮ ರಾಜ್ಯವನ್ನು ನೋಡುವಂತೆ ನಮ್ಮ ಜೀವನವು ನಿಮ್ಮ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಲು, ಅದರಿಂದ ಇತರರು ನಮ್ಮ ಮೂಲಕ ನಿಮ್ಮ ರಾಜ್ಯವನ್ನು ನೋಡಬಹುದು. ಆಮೆನ್.